ಜೈ ಹಿಂದ್. ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 50ಕ್ಕಿಂತ ಹೆಚ್ಚು ದಿನನಿತ್ಯ ಬಳಸುವಂತಹ ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನಾನು ಹೋಗಿಲ್ಲ. ನಾನು ಹೋಗಿಲ್ಲ. ಐ ಡಿಡಂಟ್ ಗೋ. ಐ ಡಿಡಂಟ್ ಗೋ. ನೀನು ಎಲ್ಲಿಗೆ ಹೋಗುತ್ತೀಯಾ? ನೀನು ಎಲ್ಲಿಗೆ ಹೋಗ್ತೀಯಾ? ವೇರ್ ಡು ಯು ಗೋ? ವೇರ್ ಡು ಯು ಗೋ? ನಾವು ಹೇಗೆ ಬರುವುದು? ನಾವು ಹೇಗೆ ಬರುವುದು? ಹೌ ಕ್ಯಾನ್ ವಿ ಕಮ್? ಹೌ ಕ್ಯಾನ್ ವಿ ಕಮ್? ನಾನು ಎಷ್ಟು ಹೊತ್ತು ನಿನ್ನ ಜೊತೆ ನಿಲ್ಲೋದು? ಎಷ್ಟು ಹೊತ್ತು ನಿನಗೆ ಸಪೋರ್ಟ್ ಮಾಡೋದು ಅನ್ನೋ ಅರ್ಥದ ವಾಕ್ಯ ಇದು. ನಾನು ಎಷ್ಟೊತ್ತು ನಿನ್ನ ಜೊತೆ ನಿಲ್ಲೋದು? ಹೌ ಲಾಂಗ್ ವಿಲ್ ಐ ಸ್ಟ್ಯಾಂಡ್ ಬೈ ಯು? ಹೌ ಲಾಂಗ್ ವಿಲ್ ಐ ಸ್ಟ್ಯಾಂಡ್ ಬೈ ಯು? ಅವನು ಯಾವ ನಗರದಿಂದ ಬಂದಿದ್ದ? ಅವನು ಯಾವ ನಗರದಿಂದ ಬಂದಿದ್ದ? ಫ್ರಮ್ ವಿಚ್ ಸಿಟಿ ಹ್ಯಾಡ್ ಹಿ ಕಮ್? ಫ್ರಮ್ ವಿಚ್ ಸಿಟಿ ಹ್ಯಾಡ್ ಹಿ ಕಮ್? ಸಿದ್ಧಾರ್ಥ ಆಡ್ತಾನೆ. ಸಿದ್ಧಾರ್ಥ ಆಡ್ತಾನೆ. ಸಿದ್ಧಾರ್ಥ ಪ್ಲೇಸ್. ನೋಡಿ, ಇಲ್ಲಿ ಸಿದ್ಧಾರ್ಥ ಇರುವ ಜಾಗದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರನ್ನ ಹೇಳಿ ವಾಕ್ಯವನ್ನ ಬದಲಾಯಿಸಬಹುದು. ರಾಮ್ ಪ್ಲೇಸ್, ಕೃಷ್ಣ ಪ್ಲೇಸ್, ಸುಮನ್ ಪ್ಲೇಸ್, ಕಿರಣ್ ಪ್ಲೇಸ್, ಈ ರೀತಿ. ಆ ಹುಡುಗ ಏಕೆ ಹಾಗೆ ಯೋಚಿಸ್ತಾನೆ? ವೈ ಡಿಡ್ ದಟ್ ಬಾಯ್ ಥಿಂಕ್ ಸೋ? ವೈ ಡಿಡ್ ದಟ್ ಬಾಯ್ ಥಿಂಕ್ ಸೋ? ಈ ಮಕ್ಕಳು ಎಲ್ಲಿ ಇರ್ತಾರೆ? ಈ ಮಕ್ಕಳು ಎಲ್ಲಿ ಇರುತ್ತಾರೆ? ವೇರ್ ಡು ದೀಸ್ ಚಿಲ್ಡ್ರನ್ ಲಿವ್? ವೇರ್ ಡು ದೀಸ್ ಚಿಲ್ಡ್ರನ್ ಲಿವ್? ರಾಕೇಶ್ ಅರ್ಥ ಮಾಡಿಕೊಳ್ಳೋದಿಲ್ಲ. ರಾಕೇಶ್ ಅರ್ಥ ಮಾಡ್ಕೊಳ್ಳಲ್ಲ. ರಾಕೇಶ್ ಡಸಂಟ್ ಅಂಡರ್ಸ್ಟ್ಯಾಂಡ್. ರಾಕೇಶ್ ಡಸಂಟ್ ಅಂಡರ್ಸ್ಟ್ಯಾಂಡ್. ನಾನು ಓದುತ್ತೇನೆ. ನಾನು ಓದ್ತೀನಿ. ಐ ವಿಲ್ ಸ್ಟಡಿ. ಐ ವಿಲ್ ಸ್ಟಡಿ. ಅವರು ಯಾರ ಅಣ್ಣಂದಿರು? ಅವರು ಯಾರ ಅಣ್ಣಂದಿರು? ಊಸ್ ಬ್ರದರ್ಸ್ ಆರ್ ದೇ ಆಲ್? ಊಸ್ ಬ್ರದರ್ಸ್ ಆರ್ ದೇ ಆಲ್? ನಾನು ಆಗಾಗ್ಗೆ ಸಾಗರ ಹೋಗ್ತೀನಿ. ನಾನು ಅವಾಗವಾಗ ಸಾಗರ ಹೋಗ್ತೀನಿ. ಐ ಆಫನ್ ಗೋ ಟು ಸಾಗರ್. ಐ ಆಫನ್ ಗೋ ಟು ಸಾಗರ್. ಅವನು ತುಂಬ ಓದ್ತಾನೆ. ಅವನು ತುಂಬ ಓದ್ತಾನೆ. ಹಿ ಸ್ಟಡೀಸ್ ಅ ಲಾಟ್. ಹಿ ಸ್ಟಡೀಸ್ ಅ ಲಾಟ್. ಬಸ್ ನಾಳೆ 6 ಗಂಟೆಗೆ ಹೋಗಿರುತ್ತೆ. ಬಸ್ ನಾಳೆ 6 ಗಂಟೆಗೆ ಹೋಗಿರುತ್ತೆ. ಬಸ್ ವಿಲ್ ಹ್ಯಾವ್ ಲೆಫ್ಟ್ ಬೈ 6 o'clock ಟುಮಾರೋ. ಬಸ್ ವಿಲ್ ಹ್ಯಾವ್ ಲೆಫ್ಟ್ ಬೈ 6 o'clock ಟುಮಾರೋ. ನೀನು ಎಷ್ಟೊತ್ತು ಇಲ್ಲಿರ್ತೀಯಾ? ನೀನು ಎಷ್ಟೊತ್ತು ಇಲ್ಲಿರ್ತೀಯಾ? ಹೌ ಲಾಂಗ್ ವಿಲ್ ಯು ಸ್ಟೇ ಹಿಯರ್? ಹೌ ಲಾಂಗ್ ವಿಲ್ ಯು ಸ್ಟೇ ಹಿಯರ್? ನಾವು ತುಂಬ ಸಮಯದವರೆಗೆ ನಿದ್ದೆ ಮಾಡ್ತೀವಿ. ನಾವು ತುಂಬ ಸಮಯದವರೆಗೆ ನಿದ್ದೆ ಮಾಡ್ತೀವಿ. ವಿ ಸ್ಲೀಪ್ ಟಿಲ್ ಲೇಟ್. ವಿ ಸ್ಲೀಪ್ ಟಿಲ್ ಲೇಟ್. ಅವನು ಮನೆಯಿಂದ ಬಂದಿಲ್ಲ. ಅವನು ಮನೆಯಿಂದನೇ ಬಂದಿಲ್ಲ. ಹಿ ಹ್ಯಾಸ್ ನಾಟ್ ಕಮ್ ಫ್ರಮ್ ಹೋಮ್. ಹಿ ಹ್ಯಾಸ್ ನಾಟ್ ಕಮ್ ಫ್ರಮ್ ಹೋಮ್. ಅವನು ತನ್ನ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ತಾನೆ. ಅವನು ತನ್ನ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳುತ್ತಾನೆ. ಹಿ ವಿಲ್ ಫುಲ್ಫಿಲ್ ಹಿಸ್ ಡ್ರೀಮ್ಸ್. ಹಿ ವಿಲ್ ಫುಲ್ಫಿಲ್ ಹಿಸ್ ಡ್ರೀಮ್ಸ್. ನಾನು ಯಾರ ಬಗ್ಗೆ ಯೋಚಿಸ್ತೀನಿ? ನಾನು ಯಾರ ಬಗ್ಗೆ ಯೋಚನೆ ಮಾಡ್ತೀನಿ? whom do I think about? whom do I think about? ನಾವು ಅಲ್ಲಿಗೆ ಹೋಗಿದ್ದೆವು. ನಾವು ಅಲ್ಲಿಗೆ ಹೋಗಿದ್ವಿ. we had gone there. we had gone there. ನನ್ನ ಸ್ನೇಹಿತ ಯಾವ ಕಾರ್ನ ಓಡಿಸ್ತಿದ್ದಾನೆ? ನನ್ನ ಫ್ರೆಂಡ್ ಯಾವ ಕಾರ್ನ ಓಡಿಸ್ತಿದ್ದಾನೆ? which car is my friend driving? which car is my friend driving? ಹುಲಿ ಅವನನ್ನು ಕೊಂದಿತು. ಹುಲಿ ಅವನನ್ನು ಸಾಯಿಸ್ತು. ಟೈಗರ್ ಕಿಲ್ಡ್ ದಟ್ ಮ್ಯಾನ್. ಟೈಗರ್ ಕಿಲ್ಡ್ ದಟ್ ಮ್ಯಾನ್. ನನ್ನ ಜೊತೆ ಅನೇಕರು ಸಿನಿಮಾ ನೋಡಿದ್ರು. ನನ್ನ ಜೊತೆ ತುಂಬ ಜನ ಸಿನಿಮಾ ನೋಡಿದ್ರು. ದೇರ್ ವರ್ ಮೆನಿ ವಾಚಿಂಗ್ ಮೂವಿ ವಿತ್ ಮೀ. ದೇರ್ ವರ್ ಮೆನಿ ವಾಚಿಂಗ್ ಮೂವಿ ವಿತ್ ಮೀ. ನಾವು ಟಿವಿಯಲ್ಲಿ ಯಾರ ಜಗಳ ನೋಡಿದ್ವಿ? ನಾವು ಟಿವಿಯಲ್ಲಿ ಯಾರ ಜಗಳ ನೋಡಿದೆವು? ಹೂಸ್ ಫೈಟ್ ಡಿಡ್ ವಿ ವಾಚ್ ಆನ್ ಟಿವಿ? ಹೂಸ್ ಫೈಟ್ ಡಿಡ್ ವಿ ವಾಚ್ ಆನ್ ಟಿವಿ? ನಮಗೆ ಆದಿ ಬಗ್ಗೆ ಏನೂ ಗೊತ್ತಿಲ್ಲ. ನಮಗೆ ಆದಿ ಬಗ್ಗೆ ಏನೂ ಗೊತ್ತಿಲ್ಲ. ವಿ ಡೋಂಟ್ ನೋ ಆದಿ ಎಟ್ ಆಲ್. ವಿ ಡೋಂಟ್ ನೋ ಆದಿ ಎಟ್ ಆಲ್. ಈ ಒಡೆದ ಹೃದಯ ಏನನ್ನು ಹೇಳ್ತಾ ಇದೆ? ಈ ಒಡೆದ ಹೃದಯ ಏನನ್ನೋ ಹೇಳ್ತಿದೆ. ದಿಸ್ ಬ್ರೋಕನ್ ಹಾರ್ಟ್ ಈಸ್ ಸೇಯಿಂಗ್ ಸಮಥಿಂಗ್. ದಿಸ್ ಬ್ರೋಕನ್ ಹಾರ್ಟ್ ಈಸ್ ಸೇಯಿಂಗ್ ಸಮಥಿಂಗ್. ನೀನು ತುಂಬ ವೇಗವಾಗಿ ಓಡ್ತಾ ಇದ್ದೆ. ನೀನು ತುಂಬ ವೇಗವಾಗಿ ಓಡ್ತಾ ಇದ್ದೆ. ಸಾಮಾನ್ಯವಾಗಿ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಾಗ ಈ ರೀತಿ ಹೇಳ್ತೀವಿ. ನೀನು ಸ್ಕೂಲ್ ಟೈಮಲ್ಲಿ ತುಂಬ ವೇಗವಾಗಿ ಓಡ್ತಾ ಇದ್ದೆ, ಫಾಸ್ಟೆಸ್ಟ್ ರನ್ನರ್ ನೀನು ಅಂತ ಹೇಳ್ತೀವಲ್ಲ, ಆ ಅರ್ಥದ ವಾಕ್ಯದು. ಯು ಆರ್ ರನ್ನಿಂಗ್ ವೆರಿ ಫಾಸ್ಟ್. ಯು ಆರ್ ರನ್ನಿಂಗ್ ವೆರಿ ಫಾಸ್ಟ್. ಯಾರು ಹೋಗ್ತಾರೆ? ಯಾರು ಹೋಗ್ತಾರೆ? ಹೂ ವಿಲ್ ಗೋ? ಹೂ ವಿಲ್ ಗೋ? ನಾನು ಅವಾಗವಾಗ ಅವ್ರ ಮನೆಗೆ ಹೋಗ್ತೀನಿ. ನಾನು ಅವಾಗವಾಗ ಅವ್ರ ಮನೆಗೆ ಹೋಗ್ತೀನಿ. ಐ ಆಫನ್ ಗೋ ಟು ಹಿಸ್ ಹೋಮ್. ಐ ಆಫನ್ ಗೋ ಟು ಹಿಸ್ ಹೋಮ್. ಮಕ್ಕಳು ಬೆಳಗ್ಗೆಯಿಂದ ಟಿವಿ ನೋಡ್ತಿದ್ದಾರೆ. ಮಕ್ಕಳು ಬೆಳಗ್ಗೆಯಿಂದನೂ ಟಿವಿ ನೋಡ್ತಿದ್ದಾರೆ. ಕಿಡ್ಸ್ ಹ್ಯಾವ್ ಬೀನ್ ವಾಚಿಂಗ್ ಟಿವಿ ಸಿನ್ಸ್ ಮಾರ್ನಿಂಗ್. ಕಿಡ್ಸ್ ಹ್ಯಾವ್ ಬೀನ್ ವಾಚಿಂಗ್ ಟಿವಿ ಸಿನ್ಸ್ ಮಾರ್ನಿಂಗ್. ಅವನು ಮೊಬೈಲ್ನಲ್ಲಿ ಏನು ನೋಡ್ತಿದ್ದಾನೆ? ಅವನು ಮೊಬೈಲಲ್ಲಿ ಏನು ನೋಡ್ತಿದ್ದಾನೆ? ವಾಟ್ ಈಸ್ ಹಿ ವಾಚಿಂಗ್ ಆನ್ ಮೊಬೈಲ್? ವಾಟ್ ಈಸ್ ಹಿ ವಾಚಿಂಗ್ ಆನ್ ಮೊಬೈಲ್? ಅವನು ಅಪರೂಪಕ್ಕೆ ನಮ್ಮ ಮನೆಗೆ ಬರ್ತಾನೆ. ಅವನು ಅಪರೂಪಕ್ಕೆ ನಮ್ಮ ಮನೆಗೆ ಬರ್ತಾನೆ. ಹಿ ಹಾರ್ಡ್ಲಿ ಕಮ್ಸ್ ಮೈ ಹೋಮ್. ಹಿ ಹಾರ್ಡ್ಲಿ ಕಮ್ಸ್ ಮೈ ಹೋಮ್. ನಿನಗೆ ಈ ಮಾತುಗಳು ನೆನಪಿದೆಯಾ?
ನಿನಗೆ ಈ ಮಾತುಗಳು ನೆನಪಿದೆಯಾ? ಡಿಡ್ ಯು ರಿಮೆಂಬರ್ ದೀಸ್ ವರ್ಡ್ಸ್? ಡಿಡ್ ಯು ರಿಮೆಂಬರ್ ದೀಸ್ ವರ್ಡ್ಸ್? ನಾವೆಲ್ಲ ಜನರು ಆ ನಾಯಕನನ್ನು ಇಷ್ಟಪಡೋದಿಲ್ಲ. ನಾವೆಲ್ಲ ಜನರು ಆ ನಾಯಕನನ್ನು ಇಷ್ಟಪಡಲ್ಲ. ವಿ ಆಲ್ ಪೀಪಲ್ ಡೋಂಟ್ ಲೈಕ್ ದಟ್ ಲೀಡರ್. ವಿ ಆಲ್ ಪೀಪಲ್ ಡೋಂಟ್ ಲೈಕ್ ದಟ್ ಲೀಡರ್. ಅವನು ಯಾವುದೇ ಹುಡುಗನಿಗೆ ತೊಂದರೆ ಕೊಟ್ಟಿಲ್ಲ. ಅವನು ಯಾವುದೇ ಹುಡುಗನಿಗೆ ತೊಂದರೆ ಕೊಟ್ಟಿಲ್ಲ. ಹಿ ಡಿಡಂಟ್ ಬಾದರ್ ಎನಿ ಬಾಯ್. ಹಿ ಡಿಡಂಟ್ ಬಾದರ್ ಎನಿ ಬಾಯ್. ಅವನು ನೋಡುವ ಪ್ರಯತ್ನ ಮಾಡಿಲ್ಲ. ಅವನು ನೋಡುವ ಪ್ರಯತ್ನನೇ ಮಾಡಿಲ್ಲ. ಹಿ ಡಿಡಂಟ್ ಟ್ರೈ ಟು ಸಿ. ಹಿ ಡಿಡಂಟ್ ಟ್ರೈ ಟು ಸಿ. ನೋಡಿ, ಇಲ್ಲಿ ನೋಡುವ ಪ್ರಯತ್ನ ಅನ್ನೋ ಜಾಗದಲ್ಲಿ ಓದುವ ಪ್ರಯತ್ನ, ಬರೆಯುವ ಪ್ರಯತ್ನ, ನಿಲ್ಲುವ ಪ್ರಯತ್ನ, ಹಾಡುವ ಪ್ರಯತ್ನ ಈ ರೀತಿ ಚೇಂಜ್ ಮಾಡ್ಬೋದು. ಉದಾಹರಣೆ ನೋಡಿ, ಹಿ ಡಿಡಂಟ್ ಟ್ರೈ ಟು ಸಿಂಗ್. ಹಿ ಡಿಡಂಟ್ ಟ್ರೈ ಟು ವಾಚ್. He didn't try to walk. He didn't try to write. He didn't try to read. ಈ ರೀತಿ ವಾಕ್ಯವನ್ನು ಬದಲಾವಣೆ ಮಾಡಬಹುದು. ಅವನು ಏನನ್ನೂ ಮಾಡಿಲ್ಲ. He didn't do anything. He didn't do anything. ನಾವು ನಿಮ್ಮ ಜೊತೆ ತಿರುಗಲು ಬರ್ತೀವಿ. ನಾನು ನಿಮ್ಮ ಜೊತೆ ತಿರುಗಾಟಕ್ಕೆ ಬರ್ತೀವಿ. We will go for a walk with you. We will go for a walk with you. ನೀನು ನನಗೆ ನೋವನ್ನು ಉಂಟು ಮಾಡಿದೆ ಅಥವಾ ನೀನು ನನಗೆ ನೋವು ಉಂಟು ಮಾಡಿದೆ. You have hurt me. You have hurt me. ಕಣ್ಣುಗಳು ಮೋಸ ಮಾಡ್ತವೆ. ಕಣ್ಣುಗಳು ಮೋಸ ಮಾಡುತ್ತವೆ. ಐಸ್ ಆರ್ ಡಿಸಿಪ್ಟಿವ್. ಐಸ್ ಆರ್ ಡಿಸಿಪ್ಟಿವ್. ನೀನು ಎಲ್ಲರಿಗೂ ಊಟ ಬಡಿಸಿದ್ಯಾ? ನೀನು ಎಲ್ಲರಿಗೂ ಊಟ ಬಡಿಸಿದ್ಯಾ? ಹ್ಯಾವ್ ಯು ಸರ್ವ್ ದ ಫುಡ್ ಟು ಆಲ್? ಹ್ಯಾವ್ ಯು ಸರ್ವ್ ದ ಫುಡ್ ಟು ಆಲ್? ನಿನ್ನನ್ನು ಯಾರು ನೋಡಿದ್ರು? ನಿನ್ನನ್ನು ಯಾರು ನೋಡಿದ್ರು? ಹೂ ಹ್ಯಾಡ್ ಸೀನ್ ಯು? ಹೂ ಹ್ಯಾಡ್ ಸೀನ್ ಯು? ನಾನು ದೇವರಲ್ಲಿ ಒಂದಷ್ಟು ಬೇಡಿದನು. ನಾನು ದೇವರಲ್ಲಿ ಏನೋ ಒಂದಷ್ಟು ಬೇಡಿದೆ ಅನ್ನುವ ಅರ್ಥ. ಐ ಹ್ಯಾವ್ ಬೆಗ್ಡ್ ಸಮಥಿಂಗ್ ಫ್ರಮ್ ಗಾಡ್. ಐ ಹ್ಯಾವ್ ಬೆಗ್ಡ್ ಸಮಥಿಂಗ್ ಫ್ರಮ್ ಗಾಡ್. ಅವನು ತಪ್ಪು ಮಾಡಿದ್ದಾನೆ. ಅವನು ತಪ್ಪು ಮಾಡಿದ್ದಾನೆ. ಹಿ ಮೇಡ್ ಅ ಮಿಸ್ಟೇಕ್. ಹಿ ಮೇಡ್ ಅ ಮಿಸ್ಟೇಕ್. ನಿನಗೆ ಯಾರು ನೋವನ್ನು ಉಂಟು ಮಾಡಿದ್ರು ಅಥವಾ ನಿನಗೆ ಯಾರು ನೋವುಂಟು ಮಾಡಿದ್ರು? ಹೂ ಹರ್ಟ್ ಯು? ಹೂ ಹರ್ಟ್ ಯು? ನಾನು ಯಾವತ್ತೂ ಹಾಗೆ ಯೋಚಿಸಿಲ್ಲ. ನಾನು ಯಾವತ್ತೂ ಹಾಗೆ ಯೋಚಿಸಿಲ್ಲ. ಐ ನೆವರ್ ಥಾಟ್ ಸೋ. ಐ ನೆವರ್ ಥಾಟ್ ಸೋ. ನೀನು ನನಗೆ ನೆನಪಿಸ್ತೀಯಾ? ನೀನು ನನಗೆ ನೆನಪು ಮಾಡ್ತೀಯಾ? ವಿಲ್ ಯು ರಿಮೈಂಡ್ ಮೀ? ವಿಲ್ ಯು ರಿಮೈಂಡ್ ಮೀ? ಅವನು ಯಾರಿಗಾಗಿ ಇಷ್ಟು ದೂರ ಹೋದ ಅಥವಾ ಅವನು ಯಾರಿಗಾಗಿ ಇಷ್ಟು ದೂರ ಹೋದನು? ಫಾರ್ whom did he go this far? ಫಾರ್ whom did he go this far? ನಿನ್ನ ಮುಖ ನನಗೆ ಯಾರನ್ನೋ ನೆನಪಿಸುತ್ತೆ. ನಿನ್ನ ಮುಖ ನನಗೆ ಯಾರನ್ನೋ ನೆನಪಿಸುತ್ತೆ. ಯುವರ್ ಫೇಸ್ ರಿಮೈಂಡ್ಸ್ ಮೀ ಸಮ್ ಒನ್. ಯುವರ್ ಫೇಸ್ ರಿಮೈಂಡ್ಸ್ ಮೀ ಸಮ್ ಒನ್. ಅವನು ಪುಸ್ತಕ ತೆಗೆದುಕೊಂಡಿದ್ದನು. ಅವನು ಪುಸ್ತಕ ತಗೊಂಡಿದ್ದ. ಹಿ ಹ್ಯಾಡ್ ಟೇಕನ್ ದ ಬುಕ್. ಹಿ ಹ್ಯಾಡ್ ಟೇಕನ್ ದ ಬುಕ್. ಸ್ನೇಹಿತರೆ, ಇದಿಷ್ಟು ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ನ 50+ ಸೆಂಟೆನ್ಸಸ್. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.